ಎಕ್ಕೇರಮ್ಮನ ದೇವಸ್ಥಾನ. ಬಂಧುಗಳೇ, ನಾವು ಇವತ್ತು ಸವದತ್ತಿ ತಾಲೂಕಿನಲ್ಲಿರ್ತಕ್ಕಂತಹ ಶಕ್ತಿಪೀಠ ಎಕ್ಕೇರಿಗೆ ಬಂದಿದ್ದೇವೆ. ಎಕ್ಕೇರಮ್ಮನ ದರ್ಶನವನ್ನು ತೆಗೆದುಕೊಂಡು ಅಲ್ಲಿನ ಪೂಜಾರಿಯವರ ಹತ್ತಿರ ಆ ದೇವಸ್ಥಾನದ ಒಂದು ಇತಿಹಾಸವನ್ನು ಕೇಳಿಕೊಂಡು ಬರೋಣ ಬನ್ನಿ. ನಮಸ್ಕಾರ ಕಕ್ಕರ. ಈ ದೇವಸ್ಥಾನದ ಒಂದು ಸ್ವಲ್ಪ ಇತಿಹಾಸ ಹೇಳಿದ್ರೆ ನಮಗೆ ದಯಮಾಡಿ. ಯಾವಾಗಿಂದ ಗುಡಿ? ಇಷ್ಟೇ ಅಂತ ಶತಮಾನ ಅಂತ ಹೇಳಕ್ಕೂ ಆಗೋದಿಲ್ಲ ರೀ. ಹ್ಞೂ ರೀ. 11ನೇ ಶತಮಾನ ಅಂತ 8,000 ಅದು ವರಿಕೊಳ್ಳ ಇದಾಯ್ತು ಅಂತಾರೆ. ವರಿಕೊಳ್ಳದಾಗ ಸಿಕ್ಕರು ತಪಸ್ಸು ಮಾಡ್ತಿದ್ರು. ಹ್ಞೂ ಹ್ಞೂ. ಆ ತಪಸ್ಸು ಮಾಡುವಾಗ ತಪಸ್ಸು ಹಾಳಾಕಿತ್ತಂತೆ. ಹ್ಞೂ ರೀ. ಹಾಳಾಗೋಕೆ ಆಕಿ ಆದಿಶಕ್ತಿಗೇನವರು ಸಿದ್ದೇಶ್ವರ ಹೋದಾಗ ಆಕಿ ಬಂದ ಕೆಲಸ ಅವ್ರನ್ನ ಸಂಹಾರ ಮಾಡಿರೋದು. ಅಂದರೆ ಇಲ್ಲಿ ವರವಿಕೊಳ್ಳ ಮತ್ತು ರಾಮಲಿಂಗೇಶ್ವರ ಕೊಳ್ಳದಾಗ ಸಿದ್ಧರೇನು ತಪಸ್ಸು ಮಾಡ್ತಿದ್ರಲ್ಲ, ಅವರನ್ನು ರಾಕ್ಷಸರಿಂದ ರಕ್ಷಣೆ ಮಾಡೋಕೆ ಪಾರ್ವತಿ ದೇವಿ ಆಕಾಶದಿಂದ ಇಳಿದು ಬಂದು ಅವ್ರನ್ನ ಸಂಹಾರ ಮಾಡಿದ್ರು. ಅವರ ಎಕ್ಕೇರಮ್ಮನ ರೂಪದಾಗ ಇಲ್ಲಿ ಅದಾರ ಅಂತಂದಂಗಾಯ್ತು. ಸಂಹಾರ ಮಾಡಿ ನಾ ಮುಂದೆ ಇರ್ತನಪ್ಪ ನೀವು ಹಿಂದೆ ಇರಲಿ ಅಂತೇಳಿ ಮುಂದೆ ಬಂದು ಕೊಟ್ಲಾಗಿ ಏನು ಮ್ಯಾಲೆ ಹುಟ್ಟು ಬೆಳಗ್ಗೆ ಬಿಡ್ತೀವಿ. ಹ್ಞೂ ರೀ. ಅಲ್ಲಿ ಏನ ರಾಕ್ಷಸನ ಸಂಹಾರ ಮಾಡಿದ್ಲಂತೆ. ಅದ ಊರ ಹೆಸರು, ರಾಕ್ಷಸರ ಹೆಸರು ಎಕ್ಕಲ್ಲರು ಅಂತ ಊರಿಗೆ ಹೆಸರು ಬಂದು ಎಕ್ಕಲ್ಲರು. ಹ್ಞೂ. ಮುಂದೆ ಬರ್ತಾ ಈಗ ರೂಢಿ ಒಳಗೆ ಎಕ್ಕೇರಿ ಅಂತೇಳಿ ಬಂದ್ರು. ಹ್ಞೂ ರೀ. ಹ್ಞೂ ಹ್ಞೂ. ಹಿಂದಕ್ಕೆ ನಮ್ಮ ಸಮಾಜದವ್ರ ಹಿಂದೆ ಏನೋ ಬಂದ್ರಿ. ಹ್ಞೂ ರೀ. ಇವು ಹಿಂಗೆ ಮುಂದೆ ಇಲ್ಲಿ ಇದಕ್ಕೆ ಬಂದ್ರೆ ಫಸ್ಟ್ ಯಾವಾಗ ತೊರಗಲ್ ಕಿಲ. ಹಾಂ, ಕಟ್ಟು ಮುಂದೆ ಆ ಕಿಲ ಬೀಳ್ತಿತ್ತಂತೆ. ಹ್ಞೂ ರೀ. ಬೀಳುವಾಗ ಇವ್ರು ಏನು ಅಲ್ಲಿ ಬಂದಿದ್ರಲ್ಲಿ ಆವಾಗ ಒಂದು 5 ಹಳ್ಳಿ ಒತ್ತನಿಕೆ ಕೊಡ್ತಾನೆ, ಯಾರು ಬೇಕಾದವ್ರು ಇಲ್ಲಿ ಮಾಡ್ಕೊಂಡು ಅಂತೇಳಿ ತರಗೋಲ್ ಮಾರ ಅಂತ ಹೇಳಿದ್ರು. ಅವಾಗ ಅವರು ಯಾರು ಒಪ್ಪಲಿಲ್ಲ. ಇವ್ರು ಏನು ನಾಗರತ್ನಮ್ಮ ಅಂತೇನು ಅವ್ರ ತಂಗಿ ಇದ್ಲದು, ದೊಡ್ಡ ಎಲ್ಲಪ್ಪ ಸಣ್ಣ ಎಲ್ಲಪ್ಪ ಅವ್ರ ತಂಗಿ ನಾಗರತ್ನಮ್ಮ ಹೊಟ್ಟೆಲೇ ಇದ್ಲದು ಅಂತ. ಇವರು ಒತ್ತನಿಕೆ ನಿಮ್ಗೆ 5 ಹಳ್ಳಿದ್ದು ಯಾವ್ದು ಬಿಟ್ಕೊಟ್ಟು ಸುಗರ್ಪ ಅನುಕೂಲ ಅವ್ರು ಕೊಟ್ಟ ತಕ್ಷಣ ಈಕಿ ಜೋಗಳ ಹಾಡಾಕ್ತಿದಂತ ತನ್ನ ಮಗುವಿಗೆ. ಜೋಗ ಹಾಡಾಕ್ತಿದ್ದ ಕೂಡಲೇ ಅಂದರೆ ಬೇಡಪ್ಪ ನಮಗೆ ಸಲ್ಲೋದಿಲ್ಲ, ನಾವು ಮುಂದಿನ ಊರಿಗೆ ಹೋಗೋಣ ಅಂತ ಅಲ್ಲಿಂದ ಆಕಳ ಮೇಯಿಸುವಂತ ಮುಂದಿನ ಊರಿಗೆ ಇಷ್ಟ ಬಂದ ಕೂಡಲೇ ಇದು ಮೇಯಿಸುವಂತ ಇದು ಮಾಡ್ಕೊಂಡು ಅದಾರ. ಅವಾಗ ಅದು ಆಕಳ ಅದ್ರಾಗಿಂದ ಒಂದು ಚಲೋ ಆಕಳು ಅಂತ ಅದ್ರ ಮೇಲೆ ಹಾಲು ಕರಿತೈತಂತ ಹುತ್ತಿನ ಮೇಲೆ. ಹಾಲು ಕರಿಯುವಾಗ ಹುತ್ತಿನ ಒಳಗೆ ಕರಿಯಮ್ಮ ಅಂತೇಳಿ ಕೇಳಿ ಪ್ರಸನ್ನ ಆದ್ನ. ಅದನ್ನೇನು ಹುತ್ತು ಹಡ್ಡಿರಲ್ರಿ, ಅವಾಗ ಹುತ್ತು ಹಡ್ಡಿದ್ದಕ್ಕೆ ನಮ್ಮ ಒಂದು ಸಮಾಜಕ್ಕೆ ಒಂದು ಶಾಪ ಆಗ್ತದೆ. ಶಾಪ ಪಟ್ಟಿವ ನಾ ತಪ್ಪು ಮಾಡಿದವ ನಾನು, ಇನ್ನೊಬ್ಬ ನಮ್ಮ ತಮ್ಮದಲ್ಲ ಅವಾಗಾರ ಒಂದು ಕೊಡುವಂಥ ವ್ಯವಸ್ಥೆ ಮಾಡು ಅಂತೇಳಿ ಮತ್ತೆ ಮಾಡಿದ್ರೆ ಮತ್ತೊಂದು ಆಕಾಶವಾಣಿ ರೂಪದಾಗ ಇದಾಗ್ತದೆ. ಕೊಡ್ತೇನೆ ವಂಶಕ್ಕೊಂದ 2ನೇ ಹುಟ್ಟರೆ ಬದುಕೋದಲ್ಲ ಅಂತೇಳಿ ಆತವ ಅಂತೇಳಿ ಕೇಸ್ ಇದು ಮಾಡ್ಕೊತ ನಿಮಗೆ ನಾ ಮುಂದೆ ಅನ್ನ ಹಾಕ್ತಾನೆ, ಚೆಂದಾಗಿ ನೀವು ನಾನು ಸೇವೆ ಮಾಡ್ಕೊತ ಹೋಗ್ರಿ ಅಂತ. ಅವಾಗಿರ್ತಾರೆ ಏನು ಮಾಡ್ಕೊತ ಬಂದ್ರಿ. ನಾವು ಅದನ್ನು ಹಂಗೆ ಪಾಟ್ರಿ ನೀವು ಅಂದ್ಕೊಂಡು ಹೊಂಟಾರೆ. ಈಗ ಅದು ಬಹುಶಃ 21ನೇ ಶತಮಾನಕ್ಕೆ ಶಾಪ ದೂರ ಆಗಿದೆ. ನಮಗದು ಎಲ್ಲರೂ ಮಕ್ಕಳು 3 ಮನೆತನ ಅದ್ರಿ. ಈಗ 3 ಮನೆತನದಿಂದ ನಾವು ಮತ್ತೆ ಎಲ್ಲರೂ ಈಗ ಹೊಟ್ಟೇವೆ. ಇಲ್ಲಿ ಎಕ್ಕೇರಾಗಿರ್ತಾರೆ ರೀ ಗುರು? ಹ್ಞೂ. ಅಡ್ರೆಸ್ ಎಲ್ಲಿ ಗುರು ಅಂತಂದ್ರೆ ನಮಗೆ ಪೂಜಾರಿ ಅಂತ. ಪೂಜಾರಿ ಹೆಸರು ಕೃಷ್ಣ ಪೂಜಾರಿ. ನಾವು ಯಾದವ ಕುಲಕ್ಕೆ ಸೇರಿದವ್ರಿ. ಯಾದವ ಕುಲ. ಹೀಗಾಗಿ ಕೃಷ್ಣನ ಆರಾಧನೆ ನಾವು ವರ್ಷಕ್ಕೊಮ್ಮೆ ಕೃಷ್ಣ ಗೋಕುಲಾಷ್ಟಮಿ ಇದು ಮಾಡ್ತೇವೆ. ಇಲ್ಲೇ ಮಾಡ್ತೀರಿ ರೀ ಗುರು? ಇಲ್ಲೇ ಊರಾಗ ಹನುಮಂತರ ಗುಡಿ. ಇಲ್ಲಂತೂ ರಾತ್ರಿ ಯಾರು ಇಲ್ಲೇ ಧನ್ಯವಾದಗಳು ಗುರುಗಳು, ಎಲ್ಲ ತಾವು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ಅಂದರೆ ಕ್ಷೇತ್ರದ ಮಹಿಮೆ ಜನರಿಗೂ ಗೊತ್ತಾಗಲಿ ಅನ್ನುವಂಥ ಉದ್ದೇಶಕ್ಕೆ ಆಗ್ತದೆ. ಉಳಿದಿರ್ತಾರೆ ಯೂಟ್ಯೂಬ್ದಾಗ ಹಾಕಿದ್ರೆ ಇಂಥ ಒಂದಿಷ್ಟು ಗೊತ್ತಾಗ್ತದೆ.